ಒಂದಾನೊಂದು ಕಾಲದಲ್ಲಿ ತಾಯಿ ಮಹಾಲಕ್ಷ್ಮಿಯು ವಿಷ್ಣುವನ್ನು ಭೇಟಿ ಮಾಡಲು ಹೋಗುತ್ತಾಳೆ. ಆಗ ಆಕೆಯ ಮನಸ್ಸಿನಲ್ಲಿ ಮೂಡಿದ ಸಂದೇಹವನ್ನು ವಿಷ್ಣುವಿನ ಬಳಿ ಪ್ರಸ್ತಾಪಿಸುತ್ತಾಳೆ. ಹೇ ಪ್ರಭು, ಬಹಳ ದಿನಗಳಿಂದ ನನ್ನ ಮನದಲ್ಲಿ 3 ಪ್ರಶ್ನೆಗಳು ಉಳಿದಿವೆ. ದಯಮಾಡಿ ಆ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿ ಸ್ವಾಮಿ ಎಂದು ಕೇಳುತ್ತಾಳೆ. ಆಗ ಶ್ರೀ ವಿಷ್ಣುವು, ಏ ದೇವಿ, ನೀನು ನಿಶ್ಚಿಂತೆಯಿಂದ ನಿನ್ನ ಮನದಲ್ಲಿರುವ ಪ್ರಶ್ನೆಗಳನ್ನು ಕೇಳು, ನಾನು ಅದಕ್ಕೆ ಖಂಡಿತವಾಗಿಯೂ ಉತ್ತರಿಸುತ್ತೇನೆ ಎನ್ನುತ್ತಾರೆ. ಆಗ ಮಹಾಲಕ್ಷ್ಮಿಯು, ಯಾವ ಮಹಿಳೆಗೆ ಪುತ್ರ ಸಂತಾನದ ಯೋಗ ಇರುವುದಿಲ್ಲ, ಯಾವ ಮಹಿಳೆಗೆ ಅತಿ ಚಿಕ್ಕ ವಯಸ್ಸಿನಲ್ಲೇ ವೈರಾಗ್ಯ ಪ್ರಾಪ್ತಿಯಾಗುತ್ತದೆ ಮತ್ತು ಯಾವ ಕಾರ್ಯಗಳನ್ನು ಮಾಡಿದರೆ ಹೆಣ್ಣು ಸತ್ತ ನಂತರ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಎಂಬ 3 ಪ್ರಶ್ನೆಗಳನ್ನು ಕೇಳುತ್ತಾಳೆ. ಮಾನವರ ಕಲ್ಯಾಣಕ್ಕೋಸ್ಕರ ಲಕ್ಷ್ಮೀದೇವಿ ಕೇಳಿದ ಪ್ರಶ್ನೆಗಳಿಗೆ ಶ್ರೀಮನ್ನಾರಾಯಣನು ಉತ್ತರಿಸಲು ಅಂಗೀಕರಿಸುತ್ತಾನೆ. ಈ ಕಥೆಯನ್ನು ಯಾವ ವ್ಯಕ್ತಿ ಸಂಪೂರ್ಣ ಶ್ರದ್ಧೆಯಿಂದ ಕೇಳುತ್ತಾರೋ ಅಂತಹ ವ್ಯಕ್ತಿಗಳಿಗೆ ಪುಣ್ಯ ಲಭಿಸುತ್ತದೆ. ಮರಣದ ನಂತರವೂ ಕೂಡ ಆ ವ್ಯಕ್ತಿ ಮೋಕ್ಷ ಸಾಧಿಸಿಕೊಳ್ಳುತ್ತಾನೆ ಎಂದು ಹೇಳುತ್ತಾ ಈ 3 ಪ್ರಶ್ನೆಗಳಿಗೆ ಉತ್ತರ ನೀಡುವ ಮೊದಲು ನಾನು ನಿನಗೆ ಒಂದು ಅದ್ಭುತವಾದ ಕಥೆಯನ್ನು ಹೇಳುತ್ತೇನೆ. ಆ ಕಥೆಯನ್ನು ಪ್ರತಿಯೊಬ್ಬರೂ ಪೂರ್ತಿಯಾಗಿ ಕೇಳಬೇಕು. ಆ ಕಥೆಯಲ್ಲಿ ಲೋಕ ಕಲ್ಯಾಣ ಅಡಗಿದೆ. ಯಾರೊಬ್ಬರು ಈ ಕಥೆಯನ್ನು ಪೂರ್ತಿಯಾಗಿ ಕೇಳುತ್ತಾರೋ ಅವರಿಗೆ ಸಂಬಂಧಿಸಿದ 32 ಪಾಪಗಳನ್ನು ಕ್ಷಮಿಸುತ್ತಾನೆಂದು, ಆದ್ದರಿಂದ ಶ್ರದ್ಧೆಯಿಂದ ಈ ಕಥೆಯನ್ನು ಕೇಳಬೇಕು ಎಂದು ಸಾಕ್ಷಾತ್ ವಿಷ್ಣುಮೂರ್ತಿ ಹೇಳುತ್ತಾರೆ. ಅದಕ್ಕೆ ಮಹಾಲಕ್ಷ್ಮಿ ಕೂಡ ಅಂಗೀಕರಿಸಿ ಕಥೆಯನ್ನು ಕೇಳಲು ಸಿದ್ಧಳಾಗುತ್ತಾಳೆ. ಸ್ನೇಹಿತರೆ, ಈ ಕಥೆಯನ್ನು ನೀವು ಕೂಡ ಪೂರ್ತಿಯಾಗಿ ಕೇಳಿ. ಅದಕ್ಕೂ ಮೊದಲು ವಿಷ್ಣು ಮೂರ್ತಿಯನ್ನು ಸ್ಮರಿಸುತ್ತಾ ಓಂ ನಮೋ ನಾರಾಯಣಾಯ ಎಂದು ಕಮೆಂಟ್ಸ್ ಮಾಡಿ. ಹಾಗೆ ಯಾರೆಲ್ಲ ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಒಂದು ದೇಶದಲ್ಲಿ ಒಬ್ಬ ವ್ಯಾಪಾರಿ ಇದ್ದನು. ಆತನಿಗೆ 2 ಗಂಡು ಮಕ್ಕಳಿದ್ದರು. ಆ 2 ಗಂಡು ಮಕ್ಕಳು ಬೆಳೆದು ದೊಡ್ಡವರಾದ ನಂತರ ಆ ವ್ಯಾಪಾರಿ ಅವರಿಗೆ ಮದುವೆ ಮಾಡಿಸುತ್ತಾರೆ. ಆ ವ್ಯಾಪಾರಿಗೆ ಯಾವುದೇ ರೀತಿಯ ಕೊರತೆ ಇರುವುದಿಲ್ಲ. ಆದರೆ ಆತನ ಹಿರಿಯ ಮಗ ಮಾತ್ರ ಅತ್ಯಂತ ದುಷ್ಟ. ಅಷ್ಟೇ ಅಲ್ಲದೆ ವ್ಯಾಪಾರಿಯ ಹೆಂಡತಿ ಮತ್ತು ವ್ಯಾಪಾರಿಯ ಹಿರಿಯ ಮಗನ ಹೆಂಡತಿ ಕೂಡ ಅತಿ ದೊಡ್ಡ ದುಷ್ಟರು. ವ್ಯಾಪಾರಿಯ ಕಿರಿಯ ಮಗ ಮತ್ತು ಕಿರಿಯ ಸೊಸೆ ತುಂಬಾನೇ ಒಳ್ಳೆಯವರು. ವ್ಯಾಪಾರಿಯ ಹೆಂಡತಿ ತನ್ನ ಹಿರಿಯ ಸೊಸೆಯನ್ನು ತುಂಬಾ ಪ್ರೀತಿಯಿಂದ ಕಾಣುತ್ತಿದ್ದಳು. ಆದರೆ ಕಿರಿಯ ಸೊಸೆ ಎಂದರೆ ಸಾಕು ಆಕೆಗೆ ಆಗುತ್ತಿರಲಿಲ್ಲ. ಆಕೆಯನ್ನು ಯಾವಾಗಲೂ ಕಡಿಮೆ ಮಾಡಿಯೇ ಮಾತನಾಡುತ್ತಿದ್ದಳು. ಆದರೆ ಕಿರಿಯ ಸೊಸೆ ಬಹಳ ಉತ್ತಮಳು. ಆಕೆ ಪತಿವ್ರತ ಶಿರೋಮಣಿಯಾಗಿದ್ದಳು. ಒಂದೊಳ್ಳೆಯ ನಡತೆಯನ್ನು ಹೊಂದಿದ್ದಳು. ಒಬ್ಬಳೇ ಮನೆಯಲ್ಲಿನ ಕೆಲಸಗಳನ್ನು ಎಲ್ಲವನ್ನು ಮಾಡುತ್ತಿದ್ದಳು. ಪ್ರತಿ ಕೆಲಸವನ್ನು ಅಚ್ಚುಕಟ್ಟಾಗಿ ಬಹಳ ಶ್ರದ್ಧೆಯಿಂದ ಪೂರ್ತಿ ಮಾಡುತ್ತಿದ್ದಳು. ಈ ರೀತಿಯಾಗಿ ಆಕೆ ಎಷ್ಟೇ ಕೆಲಸ ಮಾಡಿದರೂ ಆಕೆಯ ಅತ್ತೆ ಮಾತ್ರ ಆಕೆಗೆ ನಾನಾ ಹಿಂಸೆಗಳನ್ನು ನೀಡುತ್ತಿದ್ದಳು. ಚುಚ್ಚಿ ಚುಚ್ಚಿ ಮಾತನಾಡುತ್ತಿದ್ದಳು. ಯಾವಾಗ ನೋಡಿದರೂ ಆಕೆಯನ್ನು ಅವಮಾನಿಸುತ್ತಲೇ ಇದ್ದಳು. ಇದರ ಹಿಂದೆ ಒಂದು ಕಾರಣವೂ ಕೂಡ ಇದೆ. ಅದೇನೆಂದರೆ ಹಿರಿಯ ಸೊಸೆಗೆ ಒಬ್ಬ ಗಂಡು ಮಗನಿದ್ದನು. ಆದರೆ ಕಿರಿಯ ಸೊಸೆಗೆ ಮಾತ್ರ ಒಬ್ಬ ಹೆಣ್ಣು ಮಗಳು ಜನಿಸಿದಳು. ಹೆಣ್ಣು ಮಗುವಾಯ್ತೆಂದರೂ ಆಕೆಯ ಅತ್ತೆ ಸದಾಕಾಲ ಕಿರಿಯ ಸೊಸೆಯನ್ನು ಅವಮಾನಿಸುತ್ತಾ ಅವಹೇಳನಕಾರಿ ಮಾತುಗಳನ್ನು ಆಡುತ್ತಿದ್ದಳು. ಆಕೆಯ ಹಣೆ ಬರಹದಲ್ಲಿ ಹೆಣ್ಣು ಮಗಳು ಜನಿಸಬೇಕು ಅಂತ ಇದ್ದರೆ ಪಾಪ ಆ ಕಿರಿಯ ಸೊಸೆಯಾದರೂ ಏನು ಮಾಡಬಲ್ಲಳು? ಇಲ್ಲಿಂದ ಯಾವ ಮಹಿಳೆಗೆ ಪುತ್ರರು ಜನಿಸುತ್ತಾರೆ ಎಂಬ ಪ್ರಶ್ನೆಗೆ ಉತ್ತರ ಸಿಗಲಿದೆ. ವ್ಯಾಪಾರಿಯ ಹೆಂಡತಿ ಅಂದರೆ ಅವಳ ಅತ್ತೆ ಮೊದಲಿನಿಂದಲೂ ಕೇಡು ಸ್ವಭಾವದವಳೆ. ಈ ಹಿಂದೆ ತನ್ನ ಅತ್ತೆ ಮಾವಂದಿರಿಗೆ ಬಹಳ ಹಿಂಸೆ ನೀಡಿದ್ದಳು. ಈಗ ತನ್ನ ಕಿರಿಯ ಸೊಸೆಗೆ ಹಿಂಸೆ ನೀಡುತ್ತಿದ್ದಾಳೆ. ಆಕೆಯ ಕಿರಿಯ ಸೊಸೆಯ ಹೆಸರು ಜಾನಕಿ. ಪ್ರತಿದಿನವೂ ಬ್ರಾಹ್ಮಿ ಮುಹೂರ್ತದಲ್ಲಿ ಏಳುವ ಜಾನಕಿ ಮನೆಯ ಎಲ್ಲ ಕೆಲಸಗಳನ್ನು ಬಹಳ ಅಚ್ಚುಕಟ್ಟಾಗಿ ಮಾಡುತ್ತಿದ್ಲು. ದಿನವೆಲ್ಲ ಮನೆ ಕೆಲಸದಲ್ಲೇ ತನ್ನನ್ನು ತಾನು ತೊಡಗಿಸಿಕೊಳ್ತಿದ್ಲು. ಜಾನಕಿ ಕೇವಲ ರಾತ್ರಿ ವೇಳೆಯಲ್ಲಿ ಮಾತ್ರ ವಿಶ್ರಮಿಸುತ್ತಿದ್ಲು. ಈ ವಿಧವಾಗಿ ಎಲ್ಲ ರೀತಿಯ ಕೆಲಸಗಳನ್ನು ಮಾಡುತ್ತಿದ್ದರೂ ಆಕೆ ಅತ್ತೆ ಜಾನಕಿಯನ್ನು ದ್ವೇಷಿಸುತ್ತಿದ್ದಳು. ಮನೆಯ ಕಸ ಗುಡಿಸುವಾಗ, ಮನೆ ಒರೆಸುವಾಗ ಹೀಗೆ ಪ್ರತಿ ಕೆಲಸದಲ್ಲೂ ಕೊಂಕು ನುಡಿಯುತ್ತಿದ್ದಳು. ಹೀಗೆ ಸಾಗಬೇಕಾದ್ರೆ ಒಂದು ದಿನ ನಾನು ಹೊರಗೆ ಹೋಗಿ ಬರ್ತೇನೆ, ನಾನು ಬರುವುದರ ಒಳಗೆ ನನಗೆ ಅಡುಗೆ ಸಿದ್ಧ ಮಾಡಿ ಇಡು ಎಂದು ಹೇಳುತ್ತಾ ಹೊರಟಳು ಜಾನಕಿಯ ಅತ್ತೆ. ತನ್ನ ಅತ್ತೆ ನೀಡುವ ಎಲ್ಲ ಹಿಂಸೆ ಮತ್ತು ಕಷ್ಟಗಳನ್ನು ತಾಳ್ಮೆಯಿಂದಲೇ ಭರಿಸುವ ಜಾನಕಿ ನನ್ನ ಈ ಕಷ್ಟಗಳು ಯಾವಾಗ ನನ್ನ ಬಿಟ್ಟು ಹೋಗುತ್ತವೋ ಎಂದು ಮನಸ್ಸಿನಲ್ಲೇ ತುಂಬ ಬಾಧೆ ಪಡುತ್ತಿದ್ದಳು. ಅಷ್ಟರಲ್ಲಿ ಯಾರೋ ಬಾಗಿಲು ಬಡಿದ ಶಬ್ದ ಕೇಳಿಸುತ್ತದೆ. ಈಗ ತಾನೇ ಹೋದ ಅತ್ತೆ ಬಂದು ಬಿಟ್ಟಾಳೇನೆ ಎಂದು ಜಾನಕಿ ಭಯದಿಂದಲೇ ಬಾಗಿಲು ತೆಗೆದಳು. ಆದರೆ ಬಂದವರು ಒಬ್ಬ ಬ್ರಾಹ್ಮಣ ಭಿಕ್ಷುಕರು. ಅವರು ನನಗೆ ತುಂಬ ಹಸಿವಾಗುತ್ತಿದೆ ಎಂದು ನನಗೆ ಊಟ ನೀಡಿ ಎಂದು ಜಾನಕಿಯನ್ನು ಕೇಳುತ್ತಾರೆ. ಜಾನಕಿ ಆಲೋಚಿಸುತ್ತಾ ಈತನಿಗೆ ಊಟ ನೀಡಿದ ವಿಷಯ ಅತ್ತೆಗೆ ತಿಳಿದರೆ ದೊಡ್ಡ ಜಗಳವನ್ನೇ ಮಾಡುತ್ತಾರೆ ಎಂದು ಆಕೆ ಭಯಪಟ್ಟಳು.
ಆದರೆ ಹಸಿವಿನಿಂದ ಇರುವ ಬ್ರಾಹ್ಮಣರು ಮನೆ ಬಾಗಿಲಿಗೆ ಬಂದಿದ್ದರೂ ಕೂಡ ಅತ್ತೆಗೆ ಭಯ ಬಿದ್ದು ಅವರಿಗೆ ಊಟ ನೀಡದೇ ಇದ್ದರೆ ಮಹಾ ಪಾಪವಾಗುತ್ತದೆ ಎಂದು ಕೂಡ ಆಲೋಚಿಸುತ್ತಾಳೆ. ಹೀಗೆ ಎರಡೂ ರೀತಿಯಲ್ಲೂ ಆಲೋಚಿಸಿದ ಸದ್ಗುಣ ಸಂಪನ್ನೆಯಾದ ಜಾನಕಿ ಅತಿಥಿ ಧರ್ಮವನ್ನು ಪಾಲಿಸಲು ಮುಂದಾಗುತ್ತಾಳೆ. ಆ ಬ್ರಾಹ್ಮಣ ಭಿಕ್ಷುಕರನ್ನು ಒಳಗೆ ಕರೆದು ಆತನಿಗೆ ಊಟ ಬಡಿಸುವ ಸಮಯಕ್ಕೆ ಸರಿಯಾಗಿ ಆಕೆಯ ಅತ್ತೆ ಬರುತ್ತಾಳೆ. ತನ್ನ ಮನೆಯಲ್ಲಿ ಆ ಭಿಕ್ಷುಕರು ಊಟ ಮಾಡುವುದನ್ನು ನೋಡಿ ಆಕೆಯ ಅತ್ತೆಯ ಕೋಪ ಹೆಚ್ಚಾಗಿ ಆ ಭಿಕ್ಷುಕರು ತಿನ್ನುತ್ತಿದ್ದ ಊಟವನ್ನು ಹೊರಗೆ ಬಿಸಾಕಿ ಅವರನ್ನು ಕೂಡ ಹೊರಗೆ ಅಟ್ಟಿದಳು. ಜಾನಕಿಯನ್ನು ಬಾಯಿಗೆ ಬಂದಾಗೆ ಬೈದಳು. ಆದಿ ಬೀದಿಯಲ್ಲಿ ಹೋಗುವವರಿಗೆ ಊಟವನ್ನು ನೀಡಿದರೆ ಏನು ಸುಮ್ಮನೆ ಬರುತ್ತದಾ? ನೀನಂತೂ ಬಿಡಿಗಾಸು ಸಂಪಾದಿಸುವುದಿಲ್ಲ, ಕೇವಲ ಮನೆಯಲ್ಲೇ ಕೂತ್ಕೊಂಡು ತಿಂತೀಯಾ? ಇದಲ್ಲದೆ ಈಗ ಭಿಕ್ಷುಕರಿಗೂ ಊಟ ಹಾಕಿದ್ದೀಯಾ ಎಂದು ಬೈಯುತ್ತಿದ್ದಳು. ಆಗ ಜಾನಕಿ, ಅತ್ತೆಯವರೇ, ನನ್ನ ಪಾಲಿನ ಅನ್ನವನ್ನು ನಾನು ಆ ಭಿಕ್ಷುಕರಿಗೆ ನೀಡಿದ್ದೇನೆ, ಇದರಿಂದ ನೀವು ಕೋಪಿಸಿಕೊಳ್ಳುವ ಅಗತ್ಯವಿಲ್ಲ ಎಂದು ತಿಳಿಸುತ್ತಾಳೆ. ಮನೆಗೆ ಬಂದ ಅತಿಥಿಗಳನ್ನು ಬರಿಗೈನಲ್ಲಿ ಕಳುಹಿಸಬಾರದು ಮತ್ತು ಭವತಿ ಭಿಕ್ಷಾಂದೇಹಿ ಎಂದು ಬಂದವರನ್ನು ಖಾಲಿ ಹೊಟ್ಟೆಯಲ್ಲಿ ಕಳುಹಿಸುವುದು ಒಳ್ಳೆಯದಲ್ಲ ಎಂದು ನಮ್ಮ ಶಾಸ್ತ್ರ ಪುರಾಣ ಗ್ರಂಥಗಳಲ್ಲೂ ಹೇಳಲಾಗಿದೆ. ಅದನ್ನು ಪಾಲಿಸುವುದು ನಮ್ಮ ಧರ್ಮವೆಂದು ಹೇಳುತ್ತಾಳೆ. ಆದರೆ ಇದ್ಯಾವುದಕ್ಕೂ ಒಪ್ಪದ ಅವರ ಅತ್ತೆ ಬಾಯಿಗೆ ಬಂದ ಹಾಗೆ ಬೈದು ಕೋಪದಲ್ಲಿ ಜಾನಕಿಯನ್ನು ಹೊಡೆದು ಬಡಿದು ಮನೆಯಿಂದ ಹೊರಹಾಕಿದಳು. ಬಹಳ ಸಮಯದವರೆಗೂ ಜಾನಕಿ ಮನೆ ಬಾಗಿಲಿನಲ್ಲಿ ನಿಂತಿದ್ದಳು. ವಿಧ ವಿಧವಾಗಿ ಬೇಡಿಕೊಂಡರೂ ಮಾತ್ರ ಅತ್ತೆ ಕರಗಲೇ ಇಲ್ಲ. ನಂತರ ಜಾನಕಿ ಅಲ್ಲಿಂದ ಹೊರಟಳು. ಎಲ್ಲಿಗೆ ಹೋಗಬೇಕೆಂದು ತಿಳಿಯದ ಜಾನಕಿ ಮುಂದೆ ಮಾರ್ಗ ಮಧ್ಯದಲ್ಲಿ ಒಂದು ದೊಡ್ಡ ಕಾಡಿದೆ. ಆ ಕಾಡಿನಲ್ಲಿ ಹಸುವಿನಿಂದ ಜಾನಕಿ ಪ್ರಯಾಣಿಸುತ್ತಿದ್ದಳು. ಅಷ್ಟರಲ್ಲಿ ಭಯಂಕರವಾದ ಮಳೆ ಬಂದಿತು. ಆಗ ಜಾನಕಿ ಒಂದು ಮರದ ಕೆಳಗೆ ನಿಂತಿದ್ದಳು. ಆ ಮರದ ಪಕ್ಕದಲ್ಲೇ ಇದ್ದ ಒಂದು ಗುಡಿಸಲನ್ನು ನೋಡಿದ ಜಾನಕಿ ಆ ಗುಡಿಸಲ ಒಳಗೆ ಹೋದಳು. ಆದರೆ ಆ ಗುಡಿಸಲಿನಲ್ಲಿ ಬ್ರಾಹ್ಮಣರು ಇದ್ದ ಹಾಗೆ ಭಾಸವಾಯಿತು. ಸೂಕ್ಷ್ಮವಾಗಿ ಗಮನಿಸಿದ ಜಾನಕಿ, ನಮ್ಮ ಮನೆಗೆ ಭಿಕ್ಷುಕನ ರೂಪವಾಗಿ ಬಂದದ್ದು ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ಶ್ರೀ ವಿಷ್ಣು ಎಂದು ಅರ್ಥವಾಯಿತು ಜಾನಕಿಗೆ. ನೇರವಾಗಿ ಆತನ ಪಾದಗಳ ಮೇಲೆ ಬಿದ್ದಳು. ತನ್ನ ಕಷ್ಟವನ್ನೆಲ್ಲ ಹೇಳಿಕೊಂಡಳು. ಬಹಳಷ್ಟು ಕಣ್ಣೀರು ಹಾಕಿದಳು. ಆಗ ಶ್ರೀಮಾನ್ ವಿಷ್ಣುವು, ನಿನ್ನ ಬಗ್ಗೆ ನನಗೆ ಸಂಪೂರ್ಣವಾಗಿ ಗೊತ್ತು. ನೀನು ಕೇವಲ ಹೆಣ್ಣು ಮಗುವಿಗೆ ಜನ್ಮ ನೀಡಿದೆ ಎಂಬ ಕಾರಣದಿಂದಲೇ ನಿಮ್ಮ ಅತ್ತೆ ನಿನಗೆ ನಾನಾ ಹಿಂಸೆಗಳನ್ನು ನೀಡುತ್ತಿದ್ದಾಳೆ. ಆದರೆ ನೀನು ಏನು ಚಿಂತಿಸಬೇಡ ಮಗಳೇ ಜಾನಕಿ. ನಾನು ನಿನಗೆ ಒಂದು ತಾಳೆಗರಿಯನ್ನು ನೀಡುತ್ತೇನೆ. ಅದರ ಮೇಲಿರುವ ವಿಷಯಗಳನ್ನು ಪಾಲಿಸಿದರೆ ಆಗ ನಿನಗೆ ಗುಣವಂತನಾದ ಪುತ್ರನು ಪ್ರಾಪ್ತಿಯಾಗುತ್ತಾನೆ ಎಂದು ಹೇಳಿ ವಿಷ್ಣುವು ಅದೃಶ್ಯರಾದರು. ಈ ಚಮತ್ಕಾರವನ್ನು ನೋಡಿ ಜಾನಕಿ ತುಂಬಾ ಸಂತೋಷಪಟ್ಟಳು. ಅಷ್ಟರಲ್ಲಿ ಜಾನಕಿಯನ್ನು ಹುಡುಕುತ್ತಾ ಬಂದ ತನ್ನ ಗಂಡನಿಗೆ ಆಕೆ ನಡೆದ ವಿಷಯವನ್ನೆಲ್ಲ ವಿವರಿಸಿದಳು. ಇನ್ನು ಮುಂದೆ ಅವರಿಬ್ಬರು ಅದೇ ಕಾಡಿನಲ್ಲಿ ವಾಸಿಸಬೇಕು ಎಂದು ನಿರ್ಣಯಿಸಿದರು. ಹೀಗೆ ವಾಸಿಸಬೇಕಾದರೆ ಒಂದು ದಿನ ಜಾನಕಿಗೆ ಪುತ್ರ ಪ್ರಾಪ್ತಿಯ ಬಗ್ಗೆ ಆಲೋಚನೆ ಬಂದಿತು. ನನಗೂ ಸಹ ಒಬ್ಬ ಪುತ್ರನಿದ್ದಿದ್ದರೆ ನಮ್ಮ ಅತ್ತೆಯ ಮನೆಯಲ್ಲಿ ತುಂಬಾ ಗೌರವ ಸಿಗುತ್ತಿತ್ತು ಎಂದು ಭಾವಿಸಿದಳು. ತಕ್ಷಣವೇ ಮಹಾವಿಷ್ಣುವು ನೀಡಿದ ತಾಳೆಗರಿಗಳನ್ನು ಓದುತ್ತಾಳೆ ಜಾನಕಿ. ಯಾವ ಮಹಿಳೆ ಪುತ್ರನನ್ನು ಪಡೆಯಬೇಕೆಂದರೆ ಆ ಮಹಿಳೆ ತನ್ನ ಗಂಡನ ಎಡಭಾಗದಲ್ಲಿ ಮಲಗಿರಬೇಕೆಂದು ಬರೆದಿತ್ತು. ಹೀಗೆ ಮಾಡುವುದರಿಂದ ಬಲಮೂಗಿನಿಂದ ಶ್ವಾಸ ತೆಗೆದುಕೊಳ್ಳುತ್ತಾರೆ. ಆದ್ದರಿಂದ ದಂಪತಿಗಳು ಬಲಮೂಗಿನಿಂದ ಶ್ವಾಸ ತೆಗೆದುಕೊಳ್ಳುವ ಸಮಯದಲ್ಲಿ ಸೇರಬೇಕಾಗುತ್ತದೆ ಎಂದು ಬರೆದಿತ್ತು. ಋತುಚಕ್ರ ಸಮಯ ಶುರುವಾದ ಮೊದಲ 4 ದಿನಗಳಲ್ಲದೆ 5ನೇ ದಿನ ಪತ್ನಿಯ ಜೊತೆ ಸೇರಿದರೆ ಮಗಳು ಜನಿಸುತ್ತಾಳೆ. ಆದರೆ 6ನೇ ದಿನ ತನ್ನ ಪತ್ನಿಯ ಜೊತೆ ಸೇರಿದರೆ ಮಗ ಹುಟ್ಟುತ್ತಾನೆ. ಇನ್ನು 7ನೇ ದಿನ ಒಂದಾಗುವುದರಿಂದ ಅತಿ ಬೇಗನೆ ವಿಧವೆಯಾಗುವ ಮಗಳು ಜನಿಸುತ್ತಾಳೆ. 8ನೇ ದಿನ ಸಂಗಮವಾಗುವುದರಿಂದ ತುಂಬಾ ಬಲವಂತಳಾದ ಪುತ್ರಿ ಜನಿಸುತ್ತಾಳೆ. ಋತುಚಕ್ರ ಪೂರ್ತಿಯಾಗಿ 9ನೇ ದಿನ ಸೇರುವುದರಿಂದ ಅಂದವಾದ ಪುತ್ರಿ ಜನಿಸುತ್ತಾಳೆ. 10ನೇ ದಿನ ಒಂದಾಗುವುದರಿಂದ ಬುದ್ಧಿವಂತನಾದ ಪುತ್ರ ಜನಿಸುತ್ತಾನೆ. 11ನೇ ದಿನ ಸೇರುವುದರಿಂದ ಗುಣವಂತಳಾದ ಮಗಳು ಹುಟ್ಟುತ್ತಾಳೆ. 12ನೇ ದಿನ ಶೃಂಗಾರದಲ್ಲಿ ಪಾಲ್ಗೊಂಡರೆ ಗುಣವಂತನಾದ ಮಗ ಹುಟ್ಟುತ್ತಾನೆ. 13ನೇ ದಿನ ಸೇರುವುದರಿಂದ ಲಕ್ಷ್ಮೀ ಸ್ವರೂಪಳಾದ ಹೆಣ್ಣು ಮಗಳು ಜನಿಸುತ್ತಾಳೆ. ಇನ್ನು 14ನೇ ದಿನದ ರಾತ್ರಿ ಗಂಡ ಹೆಂಡತಿ ಸೇರುವುದರಿಂದ ಬುದ್ಧಿವಂತ ಮತ್ತು ಬಲವಂತನಾದ ಮಗ ಹುಟ್ಟುತ್ತಾನೆ ಎಂದು ತಾಳೆಗರಿಯಲ್ಲಿ ಬರೆದಿತ್ತು. ಈ ರೀತಿಯಾಗಿ ಬರೆಯಲಾದ ತಾಳೆಗರಿಯನ್ನು ಓದಿದ ಜಾನಕಿ ತನ್ನ ಋತುಚಕ್ರದ 14ನೇ ದಿನ ತನ್ನ ಗಂಡನೊಂದಿಗೆ ಶೃಂಗಾರದಲ್ಲಿ ಪಾಲ್ಗೊಂಡಿದ್ದಳು. ಹೀಗೆ ನಡೆದ ಸ್ವಲ್ಪ ದಿನಗಳಲ್ಲೇ ಆಕೆ ಗರ್ಭವತಿಯಾದಳು.
ಹೀಗೆ ದಿನಗಳು ಉರುಳುತ್ತಾ ಜೀವನ ಸಾಗಿಸಬೇಕಾದರೆ ಒಂದು ದಿನ ಆಕೆಯ ಗಂಡ ಸೌದೆ ತರಲು ಕಾಡಿಗೆ ಹೋದರು. ಅಷ್ಟರಲ್ಲಾಗಲೇ ಭಯಂಕರವಾದ ಮಳೆಯಿಂದ ಕೂಡಿದ ಚಂಡಮಾರುತ ಬಂದಿತ್ತು. ಅವರು ವಾಸಿಸುತ್ತಿದ್ದ ಗುಡಿಸಲು ಹಾರಿ ಹೋಯಿತು. ತಕ್ಷಣವೇ ಜಾನಕಿ ದೊಡ್ಡ ಹೆಜ್ಜೆ ಹಾಕುತ್ತಾ ಮೊದಲು ತನಗೆ ಸನ್ಯಾಸಿ ದರ್ಶನ ನೀಡಿದ ಆ ಮರದ ಪಕ್ಕದಲ್ಲಿ ಇರುವ ಗುಡಿಸಲಿಗೆ ಹೋಗಿ ತನ್ನ ಗಂಡನಿಗಾಗಿ ಕಾಯುತ್ತಿದ್ದಳು. ಅಷ್ಟರಲ್ಲಿ ಅಲ್ಲಿಗೆ ಇಬ್ಬರು ರಾಕ್ಷಸಿಯರು ಬಂದರು. ತಕ್ಷಣವೇ ಆ ಗುಡಿಸಲನ್ನು ತೆಗೆದುಕೊಂಡು ನಿರ್ಜನ ಪ್ರದೇಶಕ್ಕೆ ಹೋದರು. ಗುಡಿಸಲಿನಲ್ಲಿ ಇದ್ದ ಜಾನಕಿಗೆ ಎಲ್ಲವೂ ಅಯೋಮಯವಾಗಿತ್ತು. ಸ್ವಲ್ಪ ಹೊತ್ತಿನ ನಂತರ ಹೊರಗಡೆ ಬಂದ ಜಾನಕಿ ಬಹಳ ಆಶ್ಚರ್ಯಗೊಂಡಳು. ಯಾಕೆಂದರೆ ಆಕೆಯ ಎದುರು ರಾಶಿ ರಾಶಿ ಸಂಪತ್ತು, ಬಂಗಾರ ಕಾಣಿಸಿತು. ಬಂಗಾರ ತೆಗೆದುಕೊಂಡು ಮನೆಗೆ ಹೋದರೆ ಅತ್ತೆ ತುಂಬ ಸಂತೋಷ ಪಡುತ್ತಾಳೆಂದು, ನನ್ನನ್ನು ಪ್ರತಿದಿನವೂ ಬೈಯುತ್ತಾ ಹೀಯಾಳಿಸುವುದಿಲ್ಲ ಎಂದು ಭಾವಿಸಿದ ಜಾನಕಿ ತನಗೆ ಬೇಕಾದಷ್ಟು ಮಾತ್ರ ಬಂಗಾರವನ್ನು ತೆಗೆದುಕೊಳ್ಳುತ್ತಾಳೆ. ಬಂಗಾರವನ್ನು ತೆಗೆದುಕೊಂಡು ಜಾನಕಿ ಗುಡಿಸಲ ಒಳಗೆ ಹೋದಳು. ಅನಂತರ ಆ ರಾಕ್ಷಸಿಯರು ಮತ್ತೆ ಆ ಮರವನ್ನು ಮತ್ತು ಗುಡಿಸಲನ್ನು ಈ ಮೊದಲೇ ಇರುವ ಸ್ಥಳದಲ್ಲೇ ಇರಿಸಿದರು. ಸ್ವಲ್ಪ ಸಮಯದ ನಂತರ ಜಾನಕಿ ಗಂಡ ಅಲ್ಲಿಗೆ ಬಂದರು. ಆಗ ಜಾನಕಿ ಗಂಡನಿಗೆ ನಡೆದ ವಿಷಯವನ್ನೆಲ್ಲ ಹೇಳಿ ತಾನು ತಂದ ಸ್ವಲ್ಪ ಬಂಗಾರವನ್ನು ನೀಡಿ ಮನೆಗೆ ಹೋಗೋಣವೇ ಎಂದು ಕೇಳಿದಳು. ಅನಂತರ ಅವರಿಬ್ಬರು ತಮ್ಮ ಮನೆಗೆ ಹೋದರು. ಬಳಿಕ ಅತ್ತೆಗೆ ನಡೆದ ವಿಷಯವನ್ನೆಲ್ಲ ವಿವರವಾಗಿ ಹೇಳಿ ತಾನು ತೆಗೆದುಕೊಂಡು ಬಂದ ಬಂಗಾರವನ್ನು ಅತ್ತೆಗೆ ನೀಡಿದಳು. ಆದರೆ ಆಕೆಯ ಅತ್ತೆಗೆ ಬಹಳ ಕೋಪ ಬಂದಿತ್ತು. ಏನೇ ಹುಚ್ಚಿ, ಅಷ್ಟು ಬಂಗಾರವಿದ್ದರೂ ಕೂಡ ಕೇವಲ ಸ್ವಲ್ಪ ಬಂಗಾರವಷ್ಟೇ ತೆಗೆದುಕೊಂಡು ಬಂದಿದ್ದೀಯಾ ನೀನು? ನಿನ್ನ ಬುದ್ಧಿಗೆ ಏನು ಹೇಳಬೇಕು? ಆ ಸ್ಥಾನದಲ್ಲಿ ನಾನಿದ್ದು ಅಂತಹ ಆಭರಣಗಳು ನನಗೆ ಸಿಕ್ಕಿದರೆ ಖಂಡಿತವಾಗಿಯೂ ಎಲ್ಲ ಬಂಗಾರವನ್ನು ಹೊತ್ತು ತರುತ್ತಿದ್ದೆ ಎಂದು ಜಾನಕಿಗೆ ಬೈದಾಡಿದಳು. ಮಾರನೇ ದಿನ ದುರಾಸೆಯಿಂದ ಕೂಡಿದ ಜಾನಕಿಯ ಅತ್ತೆ ಅದೇ ರೀತಿಯಾಗಿ ಕಾಡಿಗೆ ಹೋಗಿ ಆಕೆ ಹೇಳಿದ ಮರದ ಪಕ್ಕದ ಗುಡಿಸಲಿನಲ್ಲಿ ರಾಕ್ಷಸಿಯರಿಗೆ ಕಾಯುತ್ತಿದ್ದಳು. ಇನ್ನು ಅತ್ತೆಯ ಆಸೆ ಫಲಿಸಿ ರಾಕ್ಷಸಿಯರು ಕೂಡ ಅಲ್ಲಿಗೆ ಬಂದರು. ಅದೇ ರೀತಿಯಾಗಿ ಆ ಮರವನ್ನು ಮತ್ತು ಗುಡಿಸಲು ಇರುವ ಆ ಸ್ಥಳವನ್ನು ತೆಗೆದುಕೊಂಡು ಮಂಜಿರುವ ಬೆಟ್ಟಗಳ ಬಳಿ ಇರಿಸಿದರು. ಹೊರಗೆ ಬಂದು ನೋಡಿ ಕೋಪಿಸಿಕೊಂಡ ಜಾನಕಿಯ ಅತ್ತೆ ರಾಕ್ಷಸಿಯರನ್ನು ಬೈಯಲು ಶುರು ಮಾಡಿದರು. ಕೋಪಿಸಿಕೊಂಡ ರಾಕ್ಷಸಿಯರು ಆ ಅತ್ತೆಯನ್ನು ಅಲ್ಲೇ ಮಂಜಿನ ಪ್ರದೇಶದಲ್ಲಿ ಬಿಸಾಡಿ ಮರವನ್ನು ಮತ್ತು ಗುಡಿಸಲನ್ನು ತಂದು ಇರಿಸಿದರು. ಮಾರನೇ ದಿನ ಜಾನಕಿ ಅವರ ಮನೆಯವರು ಅತ್ತೆಯನ್ನು ಹುಡುಕುತ್ತಾ ಅದೇ ಗುಡಿಸಲಿನ ಬಳಿ ಬರುತ್ತಾರೆ. ಆಕೆ ಅಲ್ಲಿ ಇಲ್ಲದಿರುವುದರಿಂದ ಅತ್ತೆ ಸತ್ತು ಹೋಗಿದ್ದಾಳೆ ಎಂಬ ವಿಷಯ ಜಾನಕಿಯ ಮನೆಯವರಿಗೆ ಅರ್ಥವಾಯಿತು. ಕಥೆಯನ್ನು ಮುಂದುವರಿಸುತ್ತಾ ಶ್ರೀ ವಿಷ್ಣುವು ಮಹಾಲಕ್ಷ್ಮಿಯನ್ನು ಕುರಿತು ಈಗ ಪುತ್ರ ಪ್ರಾಪ್ತಿಗೋಸ್ಕರ ಏನು ಮಾಡಬೇಕು ಎಂದು ಅರ್ಥವಾಯಿತಲ್ಲವೇ? ಇನ್ನು ಕೆಲವೊಂದು ಮಹಿಳೆಯರಿಗೆ ಅವರು ಕಳೆದ ಜನ್ಮದಲ್ಲಿ ಮಾಡಿದ ಪಾಪ ಕರ್ಮಗಳ ಆಧಾರದ ಮೇಲೆ ಅತಿ ಬೇಗ ವೈರಾಗ್ಯ ಪ್ರಾಪ್ತಿಯಾಗುತ್ತದೆ. ಇನ್ನು ಯಾವ ಮಹಿಳೆಯರು ಸುಸಂಸ್ಕೃತ ಸಂಸ್ಕಾರ ನಡತೆಯಿಂದ ಇರುತ್ತಾರೋ, ಹಿರಿಯರನ್ನು ಗೌರವಿಸುತ್ತಾರೋ, ಮೂಕ ಪ್ರಾಣಿಗಳನ್ನು ಪ್ರೀತಿಯಿಂದ ನೋಡುತ್ತಾಳೋ, ಹಾಗೆಯೇ ಹಸಿದವರಿಗೆ ಅನ್ನವನ್ನು ನೀಡುತ್ತಾಳೋ, ದೇವರ ಬಗ್ಗೆ ಅಪಾರ ನಂಬಿಕೆ ಭಕ್ತಿಯಿಂದ ಇರುತ್ತಾಳೋ, ಆಕೆ ಮರಣದ ನಂತರವೂ ಸ್ವರ್ಗಕ್ಕೆ ಹೋಗುತ್ತಾಳೆಂದು ಶ್ರೀಮಾನ್ ವಿಷ್ಣುವು ಲಕ್ಷ್ಮೀದೇವಿಗೆ ಹೇಳುತ್ತಾರೆ. ಸ್ನೇಹಿತರೆ, ಶ್ರೀಮಾನ್ ವಿಷ್ಣುವು ಹೇಳಿದ ಈ ಕತೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಯಾರೆಲ್ಲ ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.